ಸಮಾಜ ಕಲ್ಯಾಣ ಅಧಿಕಾರಿ ಅವ್ಯವಹಾರ, ಅಮಾನತ್ಗೆ ರೈತ ಸಂಘ ಒತ್ತಾಯ. ಲಿಂಗಸೂಗೂರು ತಾಲೂಕಿನ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕರಾದ ಉಮೇಶ್ ಸಿದ್ನಾಳ್ ಅವರು ಭಾರೀ ಭ್ರಷ್ಟಾಚಾರ ಹಾಗೂ ಅವ್ಯವಹಾರ ಮತ್ತು ವಸತಿ ನಿಲಯಗಳ ಅವ್ಯವಸ್ಥೆ ಕಂಡು ಬಂದಿತ್ತು. ಕೂಡಲೇ ಕ್ರಮ ಜರುಗಿಸಿ ಅಧಿಕಾರಿ ಸೇವೆ ಅಮಾನತುಗೊಳಿಸಬೇಕು ಅಂತ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಬರೆದ ಪತ್ರವನ್ನು ಸಹಾಯಕ ಆಯುಕ್ತ ಶಿಂದೆ ಅವಿನಾಶ್ ಅವರ ಮೂಲಕ ಸಲ್ಲಿಸಿದರು. ತಾಲೂಕಿನಾದ್ಯಂತ ಇಲಾಖೆ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ವಸತಿ ನಿಲಯಗಳಿಗೆ ಸರಬರಾಜು ಮಾಡುವ ಆಹಾರ ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಸಿದ್ನಾಳ ಹಣವನ್ನು ಲೂಟಿ ಹೊಡೆದಿದ್ದು ಅಲ್ಲದೆ ಭೋಜನ ವೆಚ್ಚ ಹೆಚ್ಚುವರಿ ಲೆಕ್ಕ ತೋರಿಸಿ ಅವ್ಯವಹಾರ ನಡೆಸಿದ್ದು ಕಾರಣ ಇವರ ಹಗರಣ ತನಿಖೆ ಮಾಡಿಸಿ ಕ್ರಮ ಜರುಗಿಸಬೇಕು. ಅಧಿಕಾರಿಯ ನಿರ್ಲಕ್ಷ್ಯದಿಂದ ವಸತಿ ನಿಲಯ ವಿದ್ಯಾರ್ಥಿಗಳು ಗುರಿ ಮುಟ್ಟುವಲ್ಲಿ ವಿಫಲರಾಗಿದ್ದಾರೆ. ಇಲಾಖೆಯ ಮಾಹಿತಿಯನ್ನ ಕೇಳಿದ್ರೆ ತನ್ನ ಸ್ವಂತ ಮನೆಯ ಆಸ್ತಿಯಂತೆ ಕೊಡೋದಕ್ಕೆ ಬರುವುದಿಲ್ಲ, ಗುಪ್ತವಾಗಿರುತ್ತೆ ಅಂತ ಪಾರದರ್ಶಕತೆಯನ್ನ ಮರೆಮಾಚುತ್ತಾ ಕೇಳಲು ಹೋದ ಸಾರ್ವಜನಿಕರಿಗೆ ಧಮಕಿ ಹಾಕ್ತಾನೆ. ತಾಲೂಕಿನಲ್ಲಿರುವ ಬಾಬು ಜಗಜೀವನ್ ರಾಮ್ ಭವನಗಳು ಹಾಗೂ ವಿವಿಧ ಗ್ರಾಮಗಳಲ್ಲಿ ಅಂಬೇಡ್ಕರ್ ಭವನಗಳು ನಿರ್ಮಾಣವಾಗಿರುವುದಿಲ್ಲ. ಎಸ್ಸಿ ಸಮುದಾಯ ಜನರು ಇರುವಂತಹ ಪ್ರದೇಶಗಳ ಭವನಗಳ ನಿರ್ಮಾಣಕ್ಕೆ ಕ್ರಮ ವಹಿಸಿಲ್ಲ. ಗ್ರಾಮ ಪಂಚಾಯತ್ ಹಾಗೂ ಪುರಸಭೆಗಳಲ್ಲಿನ ಪರಿಶೀಲನೆ ನಡೆಸಿ ವರದಿ ಮಾಡಿಲ್ಲ. ಅಂಬೇಡ್ಕರ್ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಡಿ ಅಭಿವೃದ್ಧಿ ಕಾಮಗಾರಿ ಅನುಷ್ಠಾನಗೊಳಿಸಿಲ್ಲ. ವಿಶೇಷ ಕೇಂದ್ರದ ನೆರವಿನ ಹಾಗೂ ಇನ್ನಿತರ ಅನುದಾನ ಭ್ರಷ್ಟಾಚಾರ ನಡೆದಿದೆ ಎನ್ನುವ ಬಲವಾದ ಆರೋಪಗಳು ಕೇಳಿ ಬರ್ತಾ ಇದೆ. ವಾರ್ಡನ್ಗಳಿಗೆ ಧಮಕಿ ಆಗ್ತಾ ಇದ್ದು ಇತ್ತೀಚೆಗೆ ಭೀಮಣ್ಣ ಎನ್ನುವಂತಹ ವಾರ್ಡನ್ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಕರಣವನ್ನು ಕೂಡ ಮುಚ್ಚಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಶಂಕರ್ ಪವರ್, ಘಟಕದ ಅಧ್ಯಕ್ಷ ಭೀಮಪ್ಪ ಕರಬಾರಿ, ಶೆಟ್ಟಪ್ಪ ನಾಯ್ಕ, ಲಾಲಪ್ಪ ನಾಯ್ಕ, ರೆಡ್ಡಪ್ಪ ರಾಠೋಡ, ಮಲ್ಲೇಶ್ ನಾಯ್ಕ, ಶಂಕರ್ ರಾಠೋಡ್ ಸೇರಿದಂತೆ ಇತರರು ಹಾಜರಿದ್ದರು.